ನಮಸ್ಕಾರ ಜನರೇ, ಪುಷ್ಕರಿ ಸೈಡು. ನಮ್ಮಮ್ಮಂಗೆ ಹುಷಾರಿರಲಿಲ್ಲ, ಟೈಫಾಯ್ಡ್ ಆಗಿತ್ತು. ಯಾಕಂದರೆ ರೀಸೆಂಟಾಗಿ ಅಲ್ಲಿ ಬೆಂಕಿ ಹಾಕಿದ್ರು ಮನೆ ಪಕ್ಕ. ಅದು ವ್ಲಾಗಲ್ಲಿ ತೋರಿಸಿದ್ವಿ, ನಿಮ್ಗೆ ನೋಡಿದರೆ ಗೊತ್ತಿರುತ್ತೆ. ಆಮೇಲೆ ನಮ್ಮ ಅತ್ತೆ ಬಂದರು ನಮ್ಮಮ್ಮನ ಮೀಟ್ ಮಾಡೋಕ್ಕೆ ಅಂದ್ಬಿಟ್ಟು. ನಮ್ಮ ಅತ್ತೆದು ಡೆಡಿಕೇಶನ್ ನೋಡ್ರಿ ಬರೆಯೋದ್ರಲ್ಲಿ. ಹಿಂದೆಗಡೆ ನಮ್ಮ ಮಂಚಿದ ಬೈ ನೋಡ್ರಿ, ಫುಲ್ ಫೋನ್ ನೋಡಿಕೊಂಡು. ಆಮೇಲೆ ನಮ್ಮಮ್ಮ ಬಂದರು ಊಟ ತೊಗೊಂಡು. ಹಿಂದೆಗಡೆ ಮಿಂಚು ನೋಡ್ರಿ, ಕೆಲಸ ಮಾಡ್ತಾವ್ನು ಫಸ್ಟ್ ಟೈಮ್ ಜೀವನದಲ್ಲಿ. ಬ್ಯಾಗೆಲ್ಲ ಇಟ್ಕೊಂಡು ಆಮೇಲೆ ಬಂದು ಕೊಟ್ಟ ಬ್ಯಾಗ್ ನನ್ನ ಕೈಗೆ. ಆಮೇಲೆ ನಮ್ಮಮ್ಮ ಹತ್ರ ಬಂದು ನನ್ನ ಹತ್ರ ಬರಲಿಲ್ಲ ಮಾತಾಡೋಕ್ಕೆ. ಆಮೇಲೆ ನಮ್ಮಮ್ಮಂಗೆ ಕೆಮ್ಮು ಸ್ವಲ್ಪ ಜಾಸ್ತಿ ಆಗಿತ್ತು ಅಂದ್ಬಿಟ್ಟು ನೆಬಿಲೈಸೇಷನ್ ಕೊಡ್ತಾಯಿದ್ರು. ಫುಲ್ಲು ಕೆಮ್ಮು ಜಾಸ್ತಿ ಅಂದರು. ಇದ್ರ ಮಧ್ಯದಲ್ಲಿ ಇಬ್ಬರು ಹಿಂಗೆ ಆಟಾಡ್ತವ್ರು ನೋಡ್ರಿ. ಮಿಂಚು ಮಲ್ಕೊಳೋನು ಒಂದು ಕಡೆ, ಇನ್ನೊಂದು ಕಡೆ ನಮ್ಮಪ್ಪ. ಅವ್ನು ಮಲ್ಕೊಬೇಕು, ನಮ್ಮಪ್ಪ ಇನ್ನೇ ಎದ್ದೊಳಿಸ್ಬೇಕು. ಅಲ್ಲ ಅಲ್ಲಿ ನಮ್ಮಮ್ಮನ ನೋಡ್ಕೊಳ್ಳೋ ಅಂತ ಬಿಟ್ಟಿದ್ರೆ ಇವನಲ್ಲಿ ಮಲ್ಕೊಂಡವನೇ. ಏನು ಹೇಳೋಣ ಇವನ್ಗಾಗಲಿ ಛೀ ಅಂದರು. ನಮ್ಮಪ್ಪ ಬಿಡಲಿಲ್ಲ, ಇನ್ನೂ ಎಬ್ಬರಿಸೇ ಬಿಟ್ರು. ನೆಕ್ಸ್ಟ್ ಆಮೇಲೆ ಒಬ್ಬರು ನರ್ಸ್ ಬಂದರು. ನಮ್ಮಮ್ಮಂಗೆ ಇದು BP ಎಷ್ಟಾಗೈತೆ ಚೆಕ್ ಮಾಡ್ತಾಯಿದ್ರು. ಕಡಿಮೆ ಆಗಿದೆಯೋ ಜಾಸ್ತಿ ಆಗಿದೆಯೋ ನೋಡ್ತಾಯಿದ್ರು. ಅಂದರು ಈ ಮಿಂಚು ಆಟ ನೋಡ್ರಿ, ಮಲ್ಕೊಂಡಿದ್ರು ನಮ್ಮಮ್ಮಂಗೆ ಬಿಡಲ್ಲ ಅಂತಾನೆ. ಸರಿ ಆಯಿತು ಅಂದ್ಬಿಟ್ಟು ನಮ್ಮಮ್ಮ ಫ್ರೆಂಡ್ ಬಂದಿದ್ರು ನಮ್ಮಮ್ಮನ ನೋಡ್ಕೊಂಡು ಹೋಗೋಕ್ಕೆ ಅಂದ್ಬಿಟ್ಟು. ಅದಾಗ ನಮ್ಮಮ್ಮನ್ನ ಫುಲ್ ರೇಗಿಸ್ಕೊಂಡು ಸ್ಮೈಲ್ ಮಾಡಿ ಅಂದ್ಕೊಂಡು ರೇಗಿಸ್ತಾಯಿದ್ರು. ಅದು ಇದು ಅಂದ್ಕೊಂಡು ನೋಡ್ರಿ, ಇವಾಗ ಒಂದು ಒಳ್ಳೆ ಸ್ಮೈಲ್ ಕೊಡ್ತಾರೆ. ಆಹಾ, ಏನು ಹೇಳೋಣ ಇಂಥ ಸ್ಮೈಲ್ಗೆ ನಾವು. ಕೂದಲು ಬೇರೆ ಸರಿ ಮಾಡ್ಕೋತಾರೆ. ಹೆಣ್ಮಗು ಅಂದರು. ಇವರಿಬ್ಬರು ಲವ್ ಇಡವಿ, ನಾವು ಏನು ಹೇಳೋಣ ಹೇಳ್ರಿ. ಸರಿ ಆಯಿತು, ಬಾಯ್ ಎಲ್ರಿಗೂ. ಅಷ್ಟೇ.